ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರೋದೇ ಇಲ್ಲ. ಸರ್ಕಾರದ ಖಜಾನೆ ಖಾಲಿ ಆಗ್ಬಿಟ್ಟಿದೆ. ಇನ್ನು 27, 28, 29 ಇನ್ನು ಮುಂದಿನ ಕಂತುಗಳು ಬರೋದೇ ಜಮಾ ಆಗೋದೇ ಇಲ್ಲ ಅನ್ನೋರು ತಪ್ಪದೇ ಈ ವಿಡಿಯೋನ ವೀಕ್ಷಣೆ ಮಾಡಿ. ಇದ್ರ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿನ್ನೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ PM ಕಿಸಾನ್ ಯೋಜನೆ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ. ಅದ್ರ ಬಗ್ಗೆ ಅಪ್ಡೇಟ್. ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ಸೆಂಟ್ರಲ್ FID ನಂಬರ್ ರಚನೆ ಬಗ್ಗೆ ಈಗ ಏನು PM ಕಿಸಾನ್ ಯೋಜನೆ ಫಲಾನುಭವಿಗಳಾಗಿರ್ಬೋದು ಅಥವಾ ಬೆಳೆ ವಿಮೆ, ಬೆಳೆ ಪರಿಹಾರ, ಬೆಳೆ ಹಾನಿ ಪರಿಹಾರ ಏನು ಪಡ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇರೋರು ಖಂಡಿತವಾಗ್ಲೂ ತಪ್ಪದೆ ಈ ಕೆಲಸವನ್ನ ಮಾಡಲೇಬೇಕು. ಏನ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಲಾಸ್ಟ್ ಡೇಟ್ ಯಾವಾಗಿದೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆ ಮಾಡ್ತಾ ಇದೆ. ಅದರಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರೋದೇ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ, ಕೆಲವು ಕಮೆಂಟ್ ಬಾಕ್ಸ್ಗಳಲ್ಲೂ ಸಹ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ ಯಾವುದೇ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನ ಮಾಡಲ್ಲ, ನಾವು ಯಾವುದೇ ರೀತಿ ಪರಿಷ್ಕರಣೆ ಕೂಡ ಮಾಡಲ್ಲ ಅಂತ ಹೇಳಿದ್ದಾರೆ. 79 ಕೋಟಿ ಹಣ ಸತ್ತವರ ಖಾತೆಗೂ ಸಹ ಜಮಾ ಆಗ್ತಾ ಇದೆ. ಅದರಿಂದ ಅದನ್ನ ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ಆ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ ಹೊರತು ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳಿಗೆ ಯಾವುದೇ ರೀತಿ ಬದಲಾವಣೆ ಮಾಡಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕಾದ್ ನೋಡಬೇಕಾಗಿದೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಷಯ ತಿರುವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಸದ್ಯಕ್ಕಂತೂ ರಿಲೀಫ್, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. 27, 28ನೇ ಕಂತು ಬರ್ಲಿಕ್ಕೆ ನಿಮಗೆ ಸದ್ಯಕ್ಕಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನ ಗೃಹಲಕ್ಷ್ಮಿ EKYC ಅಥವಾ ಗೃಹಲಕ್ಷ್ಮಿ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವಿತಾವಧಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಲಿಕ್ಕೋಸ್ಕರ ಕೆಲವೊಂದು ಸೈಬರ್ ಸೆಂಟರ್ಗಳಲ್ಲಿ ಆಲ್ರೆಡಿ ಮಹಿಳೆಯರು ಕ್ಯೂ ನಿಂತ್ಕೊಳ್ಳೋದು, ನಾವು ಎಲ್ಲಿ ಸಲ್ಲಿಕೆ ಮಾಡಬೇಕು ಅಥವಾ ಅರ್ಜೆಂಟ್ ಆಗಿ ನಾವು ಸಲ್ಲಿಕೆ ಮಾಡಬೇಕಂತೆ ದಯವಿಟ್ಟು ಮಾಡಿಕೊಡಿ ಅಂತೇಳಿ ಸೈಬರ್ ಸೆಂಟರ್ನವರಿಗೆ ರಿಕ್ವೆಸ್ಟ್ ಮಾಡುವಂತದ್ದು, ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೆ ಹೋಗಿ ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ದಯವಿಟ್ಟು ಅದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ, ಇವಾಗ್ಲೂ ಕೂಡ ಹೇಳ್ತಾ ಇದ್ದೇನೆ. ಯಾರು ಕೂಡ ಸದ್ಯಕ್ಕೆ ಜೀವಿತಾವಧಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡುವಂತ ಅಗತ್ಯ ಇಲ್ಲ. ಸರ್ಕಾರದಿಂದ ಅಧಿಕೃತ ಆದೇಶ ಬಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಓಕೆನಾ. ಇನ್ನ ನೆಕ್ಸ್ಟ್ PM ಕಿಸಾನ್ ಯೋಜನೆ 21ನೇ ಕಂತು ನವೆಂಬರ್ ತಿಂಗಳಲ್ಲಿ ಬಂದಿತ್ತು. ಈಗ PM ಕಿಸಾನ್ ಯೋಜನೆ 22ನೇ ಕಂತು ಬರುವಂತ ಸಮಯ ಬಂದಾಗಿದೆ. ಈಗ ಕೆಲವೇ ದಿನಗಳಲ್ಲಿ ಅಂದ್ರೆ ಮಾರ್ಚ್ 2nd ವೀಕ್ ಅಥವಾ ಫಸ್ಟ್ ವೀಕ್ ಅಲ್ಲಿ PM ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಅದಕ್ಕೂ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈಗ ಸೆಂಟ್ರಲ್ FID ನಂಬರ್ ರಚನೆ ಬಗ್ಗೆ ಬಹಳ ಇಂಪಾರ್ಟೆಂಟ್ ಇದೆ. ಏನಪ್ಪಾ ಅಂದ್ರೆ ಯಾರೆಲ್ಲ ನಿಮ್ಮ ಹೆಸರಲ್ಲಿ ಜಮೀನಿದೆ ನೀವು ತಪ್ಪದೆ ನಿಮ್ಮ ಸೆಂಟ್ರಲ್ FID ನಂಬರ್ ರಚನೆ ಮಾಡಬೇಕು. ಅಂದ್ರೆ ಈಗ ನೀವು EKYC ಮಾಡಬೇಕು. ನಿಮ್ಮ ಹೆಸರಲ್ಲಿ ಜಮೀನಿದೆ ಅಂದ್ರೆ ಅದಕ್ಕೆ ಆದ ಸರ್ವೆ ನಂಬರ್ಗಳಿರುತ್ತೆ, ಅದನ್ನ ಮ್ಯಾಪಿನ್ ಮಾಡಿಸ್ಬೇಕು. EKYC ಮಾಡಿಸ್ಬೇಕು. ಅದನ್ನ ನೀವೇನೇನ್ ದಾಖಲಾತಿಗಳು ಒಯ್ಯಬೇಕು, ಎಲ್ಲಿ ಮಾಡಿಸ್ಬೇಕು ಅಂತ ನೋಡೋದಕ್ಕೆ ನೀವು ಆಧಾರ್ ಕಾರ್ಡ್ ಒಯ್ಯಬೇಕು. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಅಥವಾ OTP ಬೇಕಾಗುತ್ತೆ, ಆ ಮೊಬೈಲ್ ಅನ್ನ ಒಯ್ಯಬೇಕು. ಅದರ ಜೊತೆಯಲ್ಲಿ RTC ಪಾಣಿಯನ್ನ ಒಯ್ಯಬೇಕು. ನಿಮ್ಮ ಲ್ಯಾಂಡ್ ಶೀಡಿಂಗ್ ಅಂತ ನಾವೇನ್ ಕರಿತೀವಿ, ಪಾಣಿಯನ್ನ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಕಡ್ಡಾಯವಾಗಿ ಮಾಡಬೇಕು. ಹಾಗಾಗಿ ಅದರ ಜೊತೆಯಲ್ಲಿ ಈಗ ಸೆಂಟ್ರಲ್ FID ಅನ್ನ ರಚನೆ ಮಾಡಬೇಕು. ಸೆಂಟ್ರಲ್ FID ನಂಬರ್ ರಚನೆ ಮಾಡಲಿಕ್ಕೆ ಅಥವಾ EKYC ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವ್ದಪ್ಪ ಅಂತ ನೋಡೋದಕ್ಕೆ ಹೋದ್ರೆ ಇದುವರೆಗೂ ಸಹ ಕೊನೆಯ ದಿನಾಂಕ ಯಾವುದು ನಿಗದಿಪಡಿಸಿಲ್ಲ, ನಿರ್ದಿಷ್ಟ ಅವಧಿಯನ್ನ ಕೊಟ್ಟಿದ್ದಾರೆ. ಹಾಗಂತ ಹೇಳಿ ಲೇಟ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ನೀವು ಯಾರ್ಯಾರು ಫಲಾನುಭವಿಗಳಿದ್ದೀರಾ ಆದಷ್ಟು ಬೇಗ ನೀವು KYC ಮಾಡಿಸಿ. ನಿಮ್ಮ ಹೆಸರಲ್ಲಿ ಜಮೀನ್ ಇದೆ ಅಂದ್ರೆ ಆದಷ್ಟು ಬೇಗ ನಿಮ್ಮ ಪಾಣಿ ಮತ್ತೆ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಯಾವುದೇ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು EKYC ಆದಷ್ಟು ಬೇಗ ಮಾಡ್ತಕ್ಕದ್ದು. ಓಕೆನಾ, ಮಾಡಬೇಕಾಗತ್ತೆ. ಆದ್ರೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನೀವು ಬೆಳೆ ವಿಮೆ ಆಗಿರ್ಬೋದು, PM ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಯಾವುದೇ ತೊಂದರೆ ಇಲ್ಲದೆ ನಿರಂತರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.